ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಮತ್ತು ಸಿಪ್ಪೆ ಎಲ್ಲ ತೆಗಿಬೇಕು. ಮ್ಯಾಂಗೋ ಸಿಪ್ಪೆ ಎಲ್ಲ ತೆಗೆದು ಈಗ ಎಂತ ಗೊತ್ತುಂಟಾ, ಒಂದು ರೆಸಿಪಿನ ತೋರಿಸ್ತೀನಿ. ಅದು ಏನು ಅಂದರೆ ಚಂಡುರ್ಲಿ. ಒಂದು ಗಾದೆ ಇದೆ, ಕಜ್ಪುಡ್ದು ಮಲ್ಲ ಕಜ್ಪು ಚಂಡುರ್ಲಿ, ಭೂತರದ ಮಲ್ಲ ಭೂತ ಪಂಜುರ್ಲಿ ಅಂತ. ಅಂದರೆ ಪಂಜುರ್ಲಿ ಮತ್ತು ಚಂಡುರ್ಲಿ ಅಂದರೆ ದೈವಕ್ಕಿಂತ ದೊಡ್ಡ ದೈವ ಪಂಜುರ್ಲಿ ಅಂತೆ. ಎಲ್ಲ ಪದಾರ್ಥಗಳಿಗೆ ದೊಡ್ಡದು ಚಂಡುರ್ಲಿ ಅಂತ. ಅಷ್ಟು ಟೇಸ್ಟ್ ಅಂತ. ಸೊ ಅದರ ರೆಸಿಪಿನ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಮಂಗಳೂರಲ್ಲಿ ಈಗ ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಮಾಡಿರ್ತಾರೆ. ಸೊ ನಮ್ಮ ಮನೆಯಲ್ಲಿ ಚಂಡುರ್ಲಿ ಹೇಗೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೇನೆ. ಚಂಡುರ್ಲಿ ಅಂದರೆ ಮಾವಿನಕಾಯಿಂದ ಮಾಡುವಂಥ ರೆಸಿಪಿ. ಇವತ್ತು ನೈಟಿಗೆ ನಮಗೆ ಅದು ಮಾಡ್ತಾ ಇದ್ದಾರೆ. ಹಾಗೆ ಬಂಗುಡೆದ್ದು ಸಾರು ಉಂಟು. ಅದು ಯಾರಿಗೆಲ್ಲ ಆಗೋದಿಲ್ಲ ಹಾಗೆ ನೋಡಿ. ಸ್ನಾನ ಮಾಡಿ ಬಂದಿದ್ದೇನೆ. ಮಂಗಳೂರಲ್ಲಿ ಹೇಗಿದೆ ಅಂತ ನೋಡಿ. ಬೆವರು ಹರಿತಾ ಉಂಟು. ವಿದೌಟ್ ಫ್ಯಾನ್, ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಮತ್ತು ಮೆಣಸು ಮತ್ತು ಸಾಸಿವೆ ಇಷ್ಟು ಹಾಕಿ ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕಿ ರುಬ್ಲಿಕ್ಕೆ ಹಾಕಬೇಕು. ಈಗ ಇದು ಅರೆಪು ಆಯಿತು. ಇದನ್ನು ಅರೆಪು ಅಂತಾರೆ. ಕನ್ನಡದಲ್ಲಿ ನನಗೆ ಮರ್ತೋಯ್ತು. ಇದು ಎಲ್ಲ ನಾವು ಮಂಗಳೂರಲ್ಲೆಲ್ಲ ಹಸಿ ಹಾಕ್ತಾರೆ. ಯಾವುದು ಪೌಡರ್ ಮಾಡಿ ಇಟ್ಕೊಳ್ಳಲ್ಲ. ಈಗ ಈ ಕಲರಿಗೆ ಬಂತಲ್ಲ, ಈಗ ಇದಕ್ಕೆ ಮ್ಯಾಂಗೋ ಹಾಕಬೇಕು. ಈಗ ಮ್ಯಾಂಗೋ ರೆಡಿ ಇದೆ, ಇಲ್ಲಿದೆ. ಈ ಮ್ಯಾಂಗೋನ ವಾಶ್ ಮಾಡಬೇಕು. ಫಸ್ಟ್ ವಾಶ್ ಮಾಡಾದಮೇಲೆ ನೋಡು, ಸಿಪ್ಪೆ ಎಲ್ಲ ತೆಗಿಬೇಕು. ಮ್ಯಾಂಗೋ ಸಿಪ್ಪೆ ಎಲ್ಲ ತೆಗೆದು ಈಗ ನೋಡಿ ಅದನ್ನು ಹೀಗೆ ಸ್ಮ್ಯಾಶ್ ಮಾಡಬೇಕು. ಅದರ ಜ್ಯೂಸ್ ಎಲ್ಲ ಅದ್ರಲ್ಲಿ ಬೀಳಬೇಕು ಸಾಂಬಾರಲ್ಲಿ. ಈ ಪ್ಲಾಸ್ಟಿಕ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಆಯ್ತಾ. ಇದು ಮಂಗಳೂರಲ್ಲಿ ಎಲ್ಲ ಮನೆಯಲ್ಲಿ ಈಗ ಇದನ್ನು ಮಾಡಿ ಆಗಿರ್ತದೆ. ನಾವು ಲೇಟ್ ಮಾಡಿದ್ದು, ನಮಗೆ ಮಾವಿನಕಾಯಿ ಸಿಕ್ಕಿತ್ತು ಲೇಟ್. ಅವನ್ನ ಮಿಕ್ಸ್ ಮಾಡ್ಕೊಳ್ತಾನೆ. ಅದಕ್ಕೆ ಉಪ್ಪು ಹಾಕಬೇಕು. ಹೌದು, ನಾನು ತಿಂದು ಎಷ್ಟು ವರ್ಷ ಆಯಿತು ಗೊತ್ತುಂಟಾ. ತುಂಬ ವರ್ಷಗಳ ನಂತರ ಇದು ತಿಂತಾ ಇದ್ದೇನೆ. ಮೊನ್ನೆ ದೊಡ್ಡ ತಂದು ಕೊಟ್ಟಿದ್ರು, ಅದು ಅಲ್ಲೇ ಉಳ್ಕೊಂಡಿದೆ. ಅದು ನನಗೋಸ್ಕರ ದೊಡ್ಡ ತಂದು ಕೊಟ್ಟದ್ದು. ಅದು ಬರಬೇಕಾದ್ರೆ ತರಲಿಕ್ಕೆ ಮತ್ತೆ ಹೋದದ್ದು. ಬೇಸಿಗೆ ಈ ಚಂಡುರ್ಲಿಯನ್ನು ಮಾಡಿದ್ದು. ಸೊ ಈಗ ಊಟ ಮಾಡುವ. ಮಿಕ್ಸಪ್ ಮಾಡಿಕೊಂಡು ವಾವ್, ಸೂಪರ್. ಚೆನ್ನಾಗಿದೆ. ಟ್ರೈ ಮಾಡಿ ನೀವು ಕೂಡ, ಆಯಿತಾ. ನಾಳೆ ಸಿಗುವ ಹೊಸ ವಿಷಯದೊಂದಿಗೆ.